ಎಲ್ರಿಗೂ ನಮಸ್ಕಾರ. ತಗದೋಗಿರ್ ಸೀದಾ ಈ ಸಣ್ಣ ಹುಡುಗರ ಆಟ ನಾಳಿಂತ್ರ ಶುರು ಆಗತ್ತೆ. ಅಸಲಿ ಮೌತ್ ಕಾ ನಂಗ ನಾಚ್. ಅದು ನಾಳೆ ನಮ್ಮ ಇಂಡಿಯಾದ ಬರೋಬ್ಬರಿ ಟೀಮ್ ನೆಕ್ಸ್ಟ್ ಲೆವೆಲ್. ನಮ್ಮ ಇಂಡಿಯಾದ ಯೋಧರು ಅಂತ ಹೇಳ್ಬೇಕು. ನಮ್ಮ ವಿರಾಟ್ ಕೊಹ್ಲಿ, ರೋಕೋ ಆ್ಯಂಡ್ ನಮ್ಮ ಕನ್ನಡ KL ರಾಹುಲ್, ಬುಮ್ರಾ. ಅಪ್ಪ ಎಷ್ಟೋ ದಿವಸ ಆದ್ಮೇಲೆ ಒಳ್ಳೆ ಓಡಿಯ ಕ್ರಿಕೆಟ್ ಮ್ಯಾಚ್ ನಾಳೆ ನಾವು ಎಕ್ಸ್ಪೆಕ್ಟ್ ಮಾಡುವ. ಎದಕ್ಕಾರ ನಮ್ಮ ಕಾರಣ ಅದಲ್ಲ, ರೋಹಿತ್ ಕೊಹ್ಲಿ, KL ರಾಹುಲ್ ಮತ್ತು ಜಸ್ಪ್ರೀತ್ ಬುಮ್ರಾ ಅದ ನಿಮ್ಗೆ ಗಿಲ್ ಮ್ಯಾಲ ಮತ್ತು. ಸೊ ಎಷ್ಟೋ ದಿವಸ ಆದಮೇಲೆ ಒಳ್ಳೆ ಓಡಿಯ ಕ್ರಿಕೆಟ್ ನೋಡೋಕೆ ಇವತ್ತು ಖುಷಿ, ನಾಳೆ ಖುಷಿ. ಏನು ನಾಳೆ ಮ್ಯಾಚಿಗೆ ಫುಲ್ ಹೆವಿ ಎಕ್ಸೈಟ್ ಆಗಂತೂ ನಾ ತೊಳೆದೇನೆ. ಸೊ ನೀವು ಹಂಗಾದ್ರೆ ವಿಡಿಯೋ ತೊಗ ಕಾಮೆಂಟ್ ಮಾಡಿರಿ. ಓಕೆ, ಈ ಏನು ಹೊಲ್ಸ್ ಇಂಡಿಯಾ T20 ಸೀರೀಸ್ ಏನು ನೋಡಿದ್ರೆ ನಾವು ತಲೆ ಪೂರ ಬರ್ಬಾದಾಗೋದು, ಪೂರ ತಲೆ ಬದ್ನಿಕಾಯನ ಆಗೋತ ಹೇಳ್ಬೇಕು. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಒಳಗೆ 7 T20 ಒಳಗೆ ಒಂದು ನೋ ರಿಸಲ್ಟ್, ಟೋಟಲ್ ಆರು ಲಾಸ್ಗೆ ಒಂದು ಸೋತು, ಒಂದೇನೇ ನೋ ರಿಸಲ್ಟ್ ಐತೆ. 6 ಸೋತೀವಿ. ಇಸ್ ಏನೋ ಅದು ಅಂಥ ಬ್ಯಾಡ್ ರನ್ ಆದಮೇಲೆ ಒಳ್ಳೆ ನಾವು ಬಂದಿದ್ದು ರಿಯಲ್ ಫಾರ್ಮ್ಯಾಟ್ ODIಗೆ ಬಂದೆವು. ಇಲ್ಲಿ ಅದಂತರ ಆಗೋ ಚಾನ್ಸ್ ಇಲ್ಲ. ಅದಕ್ಕೆ ನಮ್ಮ ದೊಡ್ಡ ವಾಲ್ಗಳದಾರ, ದೊಡ್ಡ ಗೋಡುಗಳದಾರ ನಮ್ಮ ಇಂಡಿಯಾ ಟೀಮಿಗೆ ಸದ್ಯಕ್ಕೆ. ಈಗ ಅಂಥ ಪರಿ ಏನು ಸೋಲಂಗಿಲ್ಲ. ನಾವು ಆರಾಮ್ ಈ ಸೀರೀಸ್ನ ಇಂಗ್ಲೆಂಡ್ ಟೀಮ್ನವ್ರು ಸೋಲ್ಸು ಭರವಸೆ ನಮಗೆ ಹತ್ರ ಐತೆ. ಓಕೆ, ಇವತ್ತಿನ ಮ್ಯಾಚ್ ಇಲ್ಲ, ನಾಳೆ ಮ್ಯಾಚ್ ODI ಮ್ಯಾಚ್ ಎಲ್ಲಿ ನಡೆಯುತ್ತೆ ಅಂದರೆ ಇದು ಎಡ್ಜ್ಬಾಸ್ಟನ್ ಸ್ಟೇಡಿಯಮ್ ನಡೆಯತ್ತೆ ಇಂಗ್ಲೆಂಡ್ ಒಳಗೆ. ಸೊ ಇಲ್ಲಿ ಕೇಳಿ ನಿಮ್ಗೆ ಗೊತ್ತಿದ್ದ, ಇಂಗ್ಲೆಂಡ್ದಾಗ ಯಾವ ಪಿಚ್ ಆದ್ರೆ ಬೌನ್ಸ್ ಅಂತ ಹೆಚ್ಚಿರತೈತಿ, ಪೇಸ್ ಆ್ಯಂಡ್ ಬೌನ್ಸ್ ಹೆಚ್ಚಿರ್ತೈತಿ. ಅಂಥ ಪಿಚ್ನಾಗ ನಮ್ಮ ಬುಮ್ರಾ ಮತ್ತು ಇವು ಹುಡುಗಿದ ಬಾಲರ್ ಏನಿರ್ತಾರಲ್ಲ ಅವ್ರಿಗೆ ಭಾಳ ಹೆಲ್ಪ್ ಇರ್ತೈತಿ. ಅಥವಾ ಪ್ರಿನ್ಸ್ ಅವ್ರು ಮತ್ತೆ ಕರ್ಕೊಂಡಾರ್ತ, ಮತ್ತು ಗುರ್ನೂರ್ ಬ್ರಾರ್ದಾರ. ನನಗೆ ಎಸ್ಪೆಷಲಿ ಇಷ್ಟ ಆಗಿದ್ದಾನೆ ಒಂದು ಗುರ್ನೂರ್ ಬ್ರಾರ ಮತ್ತು ಜಸ್ಪ್ರೀತ್ ಬುಮ್ರಾ. ಇವರಿಬ್ಬರು ಒಂದೇ ಟೀಮ್ನ ಹೆಂಗೆ ಬಾಲಿಂಗ್ ಆಗ್ತಾರೆ ನೋಡಕ್ಕೆ ಹೆವಿ ಕಾಯ್ಕೊಂಡು ಕೂತೀನಿ. ಇದಕ್ಕೆ ಗುರ್ನೂರ್ ಬ್ರಾರ ಇಂಗ್ಲೆಂಡ್ ಬರೋಬ್ಬರಿ ಹೊಂದ್ಕೋತಾರೆ. ಅವ್ರ ಬಾಲಿಂಗ್ ನಾಳೆ ಏನರ ರೆಕಾರ್ಡಿಕರ್ ಮಾಡ್ರಿ, ಯಾರು ಗಾಬರಿಲಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಅವ್ರ ಬಾಲಿಂಗಕ್ಕೆ ಆ ಪಿಚ್ ಪಕ್ಕ ಸೂಟ್ ಆಗೈತೆ. ಅದಕ್ಕೆ ಹೈಟ್ 6 ಅಡಿ ಅದಾರ. 6 ಅಡಿ ಅಂದ್ರೆ ಬಾಲ್ ಬಂದ್ರೆ ಆಲ್ಮೋಸ್ಟ್ ಜೋಪ್ರಾ ಆರ್ಚ ಹೈಟಿಗೆ ಮತ್ತು ಸ್ಪೀಡು ಅದೇ ಲೆವೆಲಿಗೆ ಬರ್ತಾವೆ. ಸೊ ಅದಕ್ಕೆ ಐತಿ ನಾಳೆ ಏನಾರ ರೆಕಾರ್ಡ್ ಮಾಡೋ ಸಾಧ್ಯತೆ 100% ಇದು. ಗುರ್ನೂರ್ ಬ್ರಾರ್ ಇವ್ರ ಮೇಲೆ ಇವತ್ತು ನಾಳೆ ಕಣ್ಣು ಇಟ್ಕೊಂಡಿರಬೇಕು. ನೆಕ್ಸ್ಟ್ ನಿಮ್ಮ ಬುಮ್ರಾ ಅವ್ರ ಬಗ್ಗೆ ಅಂತ ನಿಮ್ಗೆ ಗೊತ್ತಿದ್ದೈತಿ. ಬುಮ್ರಾ ಅವ್ರು ಏನು ಮಾಡ್ತಾರೆ ಮ್ಯಾಚಿಗೆ. ಸೊ ಆ ಮ್ಯಾಚಿಗೆ ನೋಡ್ಲಿಕ್ಕೆ ನಾಳೆ ನಾವು ಕಾಯ್ತಾ ಇರೋದು. ಇನ್ನು ಈ ಪಿಚ್ನಾಗ ಪರ್ಟಿಕ್ಯುಲರ್ ಟಾಸ್ ಕಡೆ ಬಂದ್ರೆ, ಟಾಸ್ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 60% ವಿನ್ ಆಗ್ಯಾರ. 60% ವಿನ್ ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಈಸಿಯಾಗಿ ಫಸ್ಟ್ ಬ್ಯಾಟಿಂಗ್ ಮಾಡೋದಕ್ಕೆ ನಿಮ್ಗೆ ರೆಸ್ಟು ಸಿಗ್ತೈತಿ. ಫೀಲ್ಡಿಂಗ್ ಮಾಡ್ಲಿಕ್ಕೇನು ಬೆಂಚ್ನಾಗ ಇರ್ತಾರೆ. ಉಳ್ಕಿ ಪ್ಲೇಯರ್ ಬ್ಯಾಟ್ಸ್ಮನ್ ಆಟ ಬ್ಯಾಟಿಂಗ್ ಮಾಡ್ತಾರೆ, ಉಳ್ಕಿ ಪ್ಲೇಯರು ಬೆಂಚ್ನಾಗ ಇರ್ತಾರೆ. ಸೊ ಅದಕ್ಕೆ ಐತಿ ಉಳ್ಕಿ ಪ್ಲೇಯರ್ಗೆ ಫೀಲ್ಡಿಂಗ್ ಮಾಡ್ಲಿಕ್ಕೆ ಏನೋ ಶಕ್ತಿ ಇರುತ್ತೆ. ಸೊ ಅದಕ್ಕೆ ಟಾಸ್ ಇದ್ರೆ ಸೀದಾ ಫಸ್ಟ್ ಬ್ಯಾಟಿಂಗ್ ಅಂತ ಹೇಳೋದು ಆಲ್ಮೋಸ್ಟ್ ಎಲ್ಲ ಕರೆ ಅದೇ ರಿಯಲ್ ಆಗೈತಿ. ಟಾಸ್ ಇದ್ರೆ ಫಸ್ಟ್ ಬ್ಯಾಟಿಂಗ್ ಅಂತ ಹೇಳ್ತಾರೆ ಯಾವ ಕ್ಯಾಪ್ಟನ್ ಆದರೂ. ಇನ್ನು ಇಲ್ಲಿ ಅಂದರೆ ಈ ಸ್ಟೇಡಿಯಮ್ದ ಇದು ಸ್ಕೋರ್ ಏನಂದ್ರೆ ಆಲ್ಮೋಸ್ಟ್ ಒಂದು 400 ಐತಿ. ಫಸ್ಟ್ ನಿಮ್ಗೆ ಸ್ಕೋರ್ 300, 400 ಸ್ವಲ್ಪ ಹೈ ಸ್ಕೋರ್ ಇಂಡಿಯನ್ ಐತಿದು. ಒಂದೊಂದು ಸಲ ಏನೋ 400 ಬಂದಾವೆ, ಒಂದೊಂದು ಸಲ 250, ಒಂದು ಸಲ 260, 300. ಸೊ ಈ ಥರ ಒಂಥರ ಏನೋ ಒಂಥರ ಫ್ಲಾಟ್ ಪಿಚ್ ಸ್ಟೇಡಿಯಮ್ ಅಂತ ಹೇಳ್ಬೇಕಿದು ಒಂಥರ. ಇದಕ್ಕಾರ ಈಗ ಹಿಂದಿ ನಡೆದಿದ್ದ ಮ್ಯಾಚಿನ ಪ್ರಕಾರ ಒಂಥರ ಫ್ಲಾಟ್ ಪಿಚ್ ವಿಕೆಟ್ ಐತೆ ಸ್ಟಾರ್ಟ್ನಾಗ. ಈಗ ಹೆಂಗೆ ಮಾಡ್ಯಾರ ಗೊತ್ತಿಲ್ಲ ಇಂಗ್ಲೆಂಡ್ದವ್ರು. ಇನ್ನು ಪಿಚ್ನ ರಿಯೂನಿಫೈಡ್ ಮಾಡಿ ಮತ್ತು ಪಿಚ್ನೆಲ್ಲ ಮತ್ತು ಅಪ್ಡೇಟ್ ಮಾಡಿ ಕ್ಯೂರೇಟ್ ಹೆಂಗೆ ರೆಡಿ ಮಾಡೋರು ವಿಕೆಟು ಗೊತ್ತಿಲ್ಲ. ಸೊ ಅದು ನಾಳೆನ ಗೊತ್ತಾಗೋದು ಹೆಂಗೆ ಪಿಚ್ ರೆಡಿ ಮಾಡಿ ಅನ್ಸತೈತಿ. ಸದ್ಯಕ್ಕಂತೂ ಏನೈತಿ ನೆಕ್ಸ್ಟ್ ಲೆವೆಲ್ ಪಿಚ್ ಇರ್ತೈತಿ. ಆದರೆ ಏನೋ ಇದು ಏನೋ ಬಾಲರ್ಸ್ಗಳು ವಿಕೆಟ್ ಆಲ್ಮೋಸ್ಟ್ ಇಂಗ್ಲೆಂಡ್ದಾಗೆಲ್ಲ ಬಾಲರ್ಸ್ಗಳು ವಿಕೆಟ್ ಕೊಡ್ತಾರೋ. ಅದು ಸ್ಪೆಷಲಿ ಇಂಗ್ಲೆಂಡ್ ಮತ್ತು ಅದು ಇಂಡಿಯಾದ ವಿರುದ್ಧ ಅಂತಂದ್ರೆ ನಮ್ಮ ಬ್ಯಾಟರ್ಸ್ಗಳು ಏನೈತಿ ಸ್ವಲ್ಪ ಪೇಸ್ ಬಾಲ್ ಆಡ್ಲಿಕ್ಕೆ ಒಂದು ಸ್ವಲ್ಪ ದಡ್ಬಡಿಸ್ತಾರೋ. ಅದ್ರ ಸಂಬಂಧ ಏನೈತಿ ಇಲ್ಲಿ ಸ್ವಲ್ಪ ಬಾಲರ್ಸ್ಗಳು ಫಾಸ್ಟ್ ಬಾಲರ್ಸ್ಗೆ ಹೆಲ್ಪ್ ವಿಕೆಟ್ ಕೊಡೋದು ಚಾನ್ಸ್ ಭಾಳ ಐತೆ ನಾಳೆ ಮ್ಯಾಚ್ದಾಗ. ಸೊ ಅದನ್ನ ನೋಡುವ. ಇನ್ನು ನಮ್ಮ ಇಂಡಿಯಾ ಟೀಮ್ ಅಪ್ಡೇಟ್ ಮೇನ್ ಅಂದ್ರೆ ಒಳ್ಳೆ ರೋಕೋ ಕಂಬ್ಯಾಕ್ ಮಾಡ್ಲತ್ತಾರೆ. ರೋಹಿತ್ ಶರ್ಮಾ ಕಂಬ್ಯಾಕ್ ಐತೆ. ಮೊನ್ನೆ ಏನೋ ಅಫ್ಘಾನಿಸ್ತಾನ ಸೀರೀಸ್ ಆಡಿದ್ರು ರೋಹಿತ್ ಶರ್ಮಾ. ಉಳಿದಂದ್ರೆ ವಿರಾಟ್ ಕೊಹ್ಲಿ ಅವ್ರು ಉಳಿದ್ರು. ಮೊನ್ನೆ ಅಫ್ಘಾನಿಸ್ತಾನಿ ಸೀರೀಸ್ಗೆ ಆಡ್ಲಿಕ್ಕೆ ಬಂದಿರಲಿಲ್ಲ. ಇನ್ನು ಕೊಹ್ಲಿ ಅವ್ರು ಹಾರ್ಡ್ಲಿ ಉಳಿದಿದ್ದಂದ್ರೆ ನನ್ನ ಪ್ರಕಾರ ಒಂದು ಅವ್ರಿಗೆ ಈಗ ಸೆಂಚುರಿ ಕಂಪ್ಲೀಟ್ ಮಾಡೋಕ್ಕಂದ್ರೆ ಏನೋ 100th ಸೆಂಚುರಿ ಕಂಪ್ಲೀಟ್ ಮಾಡೋರು ಹಾರ್ಡ್ಲಿ ಅಂದ್ರೆ 34-35 ODI ಮ್ಯಾಚ್ ಉಳ್ದಾವ ವಿರಾಟ್ ಕೊಹ್ಲಿ ಅವ್ರಿಗೆ. ಅದ್ರೊಳಗೆ ಒಂದು 100 ಸೆಂಚುರಿ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಒಂದು 12ರಿಂದ 13 ಸೆಂಚುರಿನ ಇಲ್ಲ 18ರಿಂದ ಒಂದು 17 ಸೆಂಚುರಿಯನ್ನು ಬೇಕಾಗಿ 100 ಕಂಪ್ಲೀಟ್ ಮಾಡೋಕೆ. ಸೊ ಪ್ರತಿ 2 ಮ್ಯಾಚಿಗೆ ಒಂದು ಸೆಂಚುರಿ ಬರ್ಬೇಕಾಗೈತೆ. ಏನೋ 100 ಸೆಂಚುರಿ ಮುಟ್ಬೇಕಾರ.
ಮತ್ತು ನಾವು ವರ್ಲ್ಡ್ ಕಪ್ನಾಗೂ ಮ್ಯಾಚ್ ಅದಾವೆ. ಸೊ ಅದ್ರ ಸಂಬಂಧ ಮಾಡೋ ಸಾಧ್ಯತೆ ಐತಿ. ಸೊ ಅದನ್ನ ಕಾಯ್ದು ನೋಡ್ಬೇಕಷ್ಟ. ಇಲ್ಲಿಂದ ಸ್ಟಾರ್ಟ್ ಆಗಲಿ. ಆಲ್ಮೋಸ್ಟ್ ಈ ಸೀರೀಸ್ನಾಗ ಯಾರು ಚಲೋ ಆಡ್ತಾರಲ್ಲ ವರ್ಲ್ಡ್ ಕಪ್ ಸ್ಲಾಟ್ ಅವ್ರಿಗೆ ಫಿಕ್ಸ್ ಆಗಿತ್ತ. ಸೊ ಇದು ಬರ್ತಾರೆ ಅಪ್ಡೇಟ 8% 100% ಐತೋ ಗೊತ್ತಿಲ್ಲ. ಪಕ್ಕ ಈಗ ಬರ್ತಾರೆ ಪಕ್ಕ. ಇದಕ್ಕಾರ ಇಂಗ್ಲೆಂಡ ಸೌತ್ ಆಫ್ರಿಕಾ ಎರಡು ಪಿಚ್ ಸಿಮಿಲರ್ ಇರ್ತಾವೆ. ಇದಕ್ಕೆ ಅಲ್ಲಿ ಪೇಸ್ ಆ್ಯಂಡ್ ಬೌನ್ಸ್ ಸೇಮ್ ಇರುತ್ತೆ, ಇಲ್ಲಿ ಪೇಸ್ ಆ್ಯಂಡ್ ಬೌನ್ಸ್ ಸೇಮ್ ಇರುತ್ತೆ. ಸೊ ಅದಕ್ಕೆ ಈ ವಿಕೆಟ್ನಾಗ ಯಾರು ಆಡ್ತಾರೋ ವರ್ಲ್ಡ್ ಕಪ್ನಾಗ ಸೇಮ್ ಅವರು ಆಡ್ತಾರೆ. ಓಕೆ, ಇನ್ನು ಅಪ್ಡೇಟ್ ಏನಪ್ಪ ಅಂದ್ರೆ ಒಂದು ವಾಷಿಂಗ್ ಸುಂದರ ಯಾಕೆ ಬರ್ತಾವೆ ಹಳೆ ಮೇಲೆ ದ ಲೆಜೆಂಡ್ ಗೋಟ್ ಬಾಯಿ ಬರ್ಲತ್ತಾರ ನಮ್ಗೆ. ಓಕೆ, ವಾಷಿಂಗ್ ಸುಂದರ ಬರ್ತಾವೆ, ವಾಷಿಂಗ್ ಸುಂದರ ಬರ್ತಾರೆ. ಓಕೆ, ಪ್ರಿನ್ಸ್ ಯಾದವ ಮತ್ತು ಅವ್ರಡೆ ರವಿ ಬಿಷ್ಣೋಯ್ ಇವ್ರನ್ನ ಆ್ಯಸ್ ಅ ರಿಪ್ಲೇಸ್ಮೆಂಟ್ ಆಗಿ ವರುಣ್ ಚಕ್ರವರ್ತಿ ಆ್ಯಂಡ್ ಹರ್ಷಿತ್ ರಾಣಾ ಬದಲಿ ಪ್ರಿನ್ಸ್ ಯಾದವ್ ಆ್ಯಂಡ್ ರವಿ ಬಿಷ್ಣೋಯ್ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಕರ್ಕೊಂಬಂದಾರ್ಥ ಓಡಿ ಆದಾಗ. ನಾನು ಮಾತು ಕೇಳಿ ಈ ಬೇರೆ ಯಾರು ಸಿಗಲಿಲ್ಲ ಅನ್ನತ್ನ ಇವ್ರಿಗೆ. ಅಲ್ಲ ನಿಮ್ಗೆ ಇಲ್ಲಿ ಹರ್ಷಿತ್ ರಾಣಾ ಇಂಜುರಿ ಆದ್ರೆ ನಿಮ್ಗೆ ರಶೀಕ್ ಸಲಾಮ್ ಅದಾರ. ರಶೀಕ್ ಸಲಾಮ್ ಹೋರಿ ನಿಮಗೇನೋ ಹೈಟ್ ಸ್ವಲ್ಪ ಕಮ್ಮಿ ಐತಿ. ಓಕೆ, ಇದು ನಿಮ್ಗೆ ಇಲ್ಲಿ ಈಗ ಬ್ಯಾಡ್ ಬಿಡು ಕರೆಕ್ಟ್ ಐತಿ. ಇದಕ್ಕಾರ ಒಂದು ಸ್ವಲ್ಪ ಡಿಸಿಷನ್ ಕರೆಕ್ಟ್ ಐತಿ. ಇದಕ್ಕಾರ ಪ್ರಿನ್ಸ್ ಹಂಗೆ ನೋಡಿ ಪ್ರಿನ್ಸ್ ಅದಾರು ಕುಳ್ಳದಾರು ಅಷ್ಟು ಹೈಟ್ ಇಲ್ಲ. ಸೊ ಇಲ್ಲಿ ಅಂದ್ರೆ ಸ್ವಲ್ಪ ರಶೀಕ್ ಸಲಾಮ್ನ ಕರ್ಕೊಂಡಿದ್ರೆ ಚಲೋ ಆಕೈತಿ. ಅದಕ್ಕಾರ ಎಲ್ಲ ಥರ ಬಾಲಿಂಗ್ ಹೋಗಿತಾರೆ. ಪ್ರಿನ್ಸ್ ಯಾರು ನನಗೇನೋ ಇಂಗ್ಲೆಂಡ್ದಾಗ ಹೈಟ್ರು ಬಾಲರ್ ಹೋಗ್ಬೇಕು. ಇಲ್ಲಿ ನೋಡ್ರಿ ನೀವು ಪ್ರಿನ್ಸ್ ಎಲ್ಲ ಹೈಟ್ ಅದಾರ, ಅವರು ಒಂದು ಲೆವೆಲ್ಗೆ ಇದಾರೆ. ಸೊ ರಶೀಕ್ ಸಲಾಮ್ ಒಂದು ಲೆವೆಲ್ಗೆ ಇದಾರೆ. ಸೊ ಇವ್ರಿಗಿಂತ ಅವ್ರು ಇದ್ರೆ ಚಲೋ ಆಕಿತ್ತು. ಅದು ಅನಿಸಿಕೆ ಅಷ್ಟೇ. ನಾವು ಅನ್ಕೊಂಡಾಗ ಜಿಗಳು ಜಿ ಗ್ಯಾಂಗ್ ಮಾಡಂಗಿಲ್ಲ. ನಾವು ಅನ್ಕೊಲಾರ್ದ ಅವ್ರಿಗೆ ತಮ್ಮ ಮನ್ಸಿಗೆ ಬಂದಿದ್ದು ಅವ್ರು ಮಾಡ್ತಾರೋ. ಸೊ ನಮ್ದೇನು ಬರೀ ಹೇಳೋದಟ್ಟ. ಸೊ ಅದೇನು ಮಾಡೋಕೆ ಬರಲ್ಲ. ಅದಕ್ಕೆ ಪ್ರಿನ್ಸ್ ಯಾದವ್ ಆ್ಯಂಡ್ ರವಿ ಬಿಷ್ಣೋಯ್ ಆ್ಯಸ್ ಅ ರಿಪ್ಲೇಸ್ಮೆಂಟ್ ಆಗಿ ಹರ್ಷಿತ್ ರಾಣಾ ಆ್ಯಂಡ್ ವರುಣ್ ಚಕ್ರವರ್ತಿ ಅವ್ರ ಬದಲಿ ಟೀಮ್ ಇಂಗ್ಲೆಂಡ್ಗೆ ಅಂದ್ರೆ ಟೀಮ್ ಇಂಡಿಯಾ ಪರ ಬಂದಾರು. ಇನ್ನು ಇದು ಅಪ್ಡೇಟ್ ಆತಂದ್ರೆ ಇಂಗ್ಲೆಂಡ್ದವ್ರು ಆಲ್ರೆಡಿ ಪ್ಲೇಯಿಂಗ್ ಇಲೆವೆನ್ಸ್ಗೆ ಅನೌನ್ಸ್ ಮಾಡ್ಯಾರ. ಏನು ಹೆವಿ ಹೆವಿ ಅಡ್ವಾನ್ಸ್ಡ್ ಇಂಗ್ಲೆಂಡ್ ಪ್ಲೇಯರ್ಸ್ ಇಂಗ್ಲೆಂಡ್ ಟೀಮ್ ಹತ್ರ ಇದಕ್ಕೆ ಒಳ್ಳೆ ಗೊತ್ತಾ. ನಮ್ಮ ಟೀಮ್ನವರು ಪ್ಲೇಯಿಂಗ್ ಇಲೆವೆನ್ ಮೊದಲು ಅನೌನ್ಸ್ ಮಾಡ್ರಿ ಏನಾರ ಟ್ಯಾಕ್ಟಿಕ್ಸ್ ಮಾಡ್ತಾರೆ. ಬೇರೆ ಟೀಮ್ನವ್ರು ಏನಾರು ಮಾಡಿಗಿಡ ಅಂತೇಳಿ ನಮ್ಮವ್ರು ಟಾಸ್ ಆದಮೇಲೆ ಅನೌನ್ಸ್ ಮಾಡ್ತಾರೆ. ಟೀಮ್ ಇವ್ರು ಇಲ್ಪ ಒಂದು ದಿವ್ಸ ಮೊದಲು ಅನೌನ್ಸ್ ಮಾಡ್ತಾರೆ. ಓಪನಿಂಗ್ಗಳು ಜಾಕೋಬ್ ಬೆತ್ತಲ ಮತ್ತು ಅವ್ರೊಡೆ ಬೆನ್ ಟಕೆಟ ಮತ್ತು ಹ್ಯಾರಿ ಬ್ರೂಕ, ಜೋಸ್ ಬಟ್ಲರ ಮತ್ತು ಹಿಂಗೆಲ್ಲ ಐತಿ ಟೀಮ್. ಅದು ಅಂದರು ಗಟ್ಟಿ ಬಿಡ್ರಿ. ಮತ್ತು ಏನಾದ್ರು ಜೋಪ್ರಾಜ್ ಅವ್ರಲ್ಲ ಭಾರಿ ಟೀಮ್. ಮತ್ತು ನೆಕ್ಸ್ಟ್ ಐತಿ ಟೀಮ್ ಆದರು. T20 ಹಿಂಗೆ ಆಡ್ರೆ ಹೊಡಿಯೋದು ಹಿಂಗೆ ಆಡಬಹುದು ತನ್ಕೊಂತಾರೆ. ಕರೆ ತೋಡ ಸವರ್ ಕೊಡ್ಬೇಕು. ಎದಕ್ಕೆ ಅಲ್ಲಿರೋ ಟೀಮ ಬೇರೆ. ಅಲ್ಲಿ ನೋಡ್ರಿ ನಿಮ್ಗೆ ಬಾಲಿಂಗ್ ಒಳಗೆ ಹರ್ಷಿತ್ ಸಿಂಗ ಮತ್ತು ಪ್ರಿನ್ಸ್ ಯಾದವ ಮತ್ತು ಅವರು ಅದು ಇವರೆಲ್ಲ ಬಾಲರ್ ಬಂದರೆ ಓಡಿಯಾದಾಗ ಬೂಮ್ರಾ ಬರ್ತಾರೆ, ಬರ್ತಾರೆ. ಆಲ್ಮೋಸ್ಟ್ ನಮ್ಮ ಇವರು ಬರ್ತಾರೆ, ಕೃಷ್ಣ ಬರ್ತಿರ್ಬೇಕು. ಸೊ ಇಂಥ ಮಂದಿ ಇಂಗ್ಲೆಂಡ್ದಾಗ ಬರ್ತೈತಿ. ಸೊ ಅದಕ್ಕೆ ಓಡಿಯಾದಾಗ ಆದ ಕಾರಣ ಸ್ವಲ್ಪ ಇಂಗ್ಲೆಂಡ್ದಾಗ ಹುಷಾರಿದ್ರೆ ಚಲೋ. ಇಲ್ಲಿ T20 ನೌಟಂಕಿ ಆಟ ಆಡ್ರೆ ನಡ್ಲಿಕ್ಕಿಲ್ಲ. ಇದಕ್ಕೆ ಬಡ್ದು ಕಳಿಸ್ತಾರೋ. ಇನ್ನೊಂದು ಬ್ಯಾಟಿಂಗ್ ಒಳಗೆ ನಮ್ಮ ಕಡೆ ಏನು ಧೈರ್ಯ ಅಂದ್ರೆ ನಿಮ್ಗೆ ಓಪನಿಂಗ್ ಒಳಗೆ ನಿಮಗೆ ರೋಹಿತ್ ಶರ್ಮಾ ಆ್ಯಂಡ್ ಅವರಡೆ ಶುಭ್ಮನ್ ಗಿಲ್ ಸಾಲಿಡ್ ಓಪನಿಂಗ್ ಪೇರ್ ಹತ್ತಬೇಕು. ಇಂಗ್ಲೆಂಡ್ದಾಗ ಆಸ್ಟ್ರೇಲಿಯಾ ಹತ್ಬತ್ತದಕ್ಕೆ ಶುಭ್ಮನ್ ಗಿಲ್ ರೆಕಾರ್ಡ್ ಭಾರಿ ಐತೆ. ಸೊ ಅದಕ್ಕೆ ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ಓಪನಿಂಗ್ ಆದ್ರೆ 3 ನಂಬರ್ ಆ್ಯಸ್ ಇಟ್ ಈಸ್ ಮುಖಾಂತರ ವಿರಾಟ್ ಕೊಹ್ಲಿ ಅವ್ರು ಬರ್ತಾರೋ. ಅಗೇನ್ ಇಂಗ್ಲೆಂಡ್ದಾಗ ನಾವು ವಿರಾಟ್ ಕೊಹ್ಲಿ ಅವ್ರ ರೆಕಾರ್ಡ್ ಹೇಳೋಂಗಿಲ್ಲ. ನೆಕ್ಸ್ಟ್ ಲೆವೆಲ್ ಐತಿ. 4ನೇ ನಂಬರ್ ನಿಮ್ಗೆ ಶ್ರೇಯಸ್ ಅಯ್ಯರ್ ಬರ್ತಾರೋ. 5ನೇ ನಂಬರ್ ನಿಮಗೆ KL ರಾಹುಲ್ ಬರ್ತಾರೋ. ಸೊ ಹಿಂಗೆ ಆರ್ಡರ್ ವೈಸ್ ಐತಿ. ಸೂಪರ್ ಆಗೈತಿ ಟೀಮ್ ಅಂತೂ. ನಾನು ಕೇರ 100% ಈ ಸೀರೀಸ್ ಗೆಲ್ಲೋ ಚಾನ್ಸ್ ಅಂದರು ಐತದ. ನನಗೆ 3 ಓಡಿಯಾದಾಗ ಅಲ್ಲ ನಾವು 2 ಗೆಲ್ತೀವಿ. ನನ್ನ ಭರವಸೆ ಐತೆ. ಅದಕ್ಕೆ ಈ ಟೀಮ್ ಮೇಲೆ ಭರವಸೆ ಐತೆ ನನಗೆ. ಸ್ಪೆಷಲಿ ನಮ್ಮ ಟಾಪ್ 3 ಅಂದ್ರೆ ಟಾಪ್ 4 ಐತ್ಲ ರೋಹಿತ್, ಗಿಲ್ಲ, ಕೊಹ್ಲಿ, ರಾಹುಲ ಇವ್ರ ಮೇಲೆ ಹೆವಿ ಭರವಸೆ ಐತೆ. ತಾಳಗೆ ಬಾಲಿಂಗ್ ಒಳಗೆ ಬುಮ್ರಾ ಮೇಲೆ ಅಷ್ಟು ಭರವಸೆ ಐತೆ ನನಗೆ. ಕುಲ್ದೀಪ್ ಅದವ್ರು ಅಟ್ಟ ಇನ್ನಡ್ದಾಗ ನಡೀತಾರಲ್ಲ ಗೊತ್ತಿಲ್ಲ, ಒಟ್ಟು ಭರವಸೆ ಐತಿ. ಸೊ ಇದು ನಮ್ಮ ಇಂಡಿಯಾ ಟೀಮ್ ಕಾಂಬಿನೇಷನ್ ಇರ್ತದೆ ನಾಳೆ. ನೋಡುವ ನಾಳೆ ಇಂಡಿಯಾ ಟೀಮ್ ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಏನು ಇವರು T20 ಟೀಮ್ಗೆ ಹಿಂಗೆ ಆಡ್ತಾರೋ ಅಥವಾ ಬೇರೆ ಥರ ಇಂಗ್ಲೆಂಡ್ದವ್ರು ಹೊಡಿತಾರೋ. ಏನು ನಮ್ಮ ಹೆಣ್ಮಕ್ಳು ಹೊಡೆದ್ರಲ್ಲ ಇವತ್ತು ಇಂಗ್ಲೆಂಡ್ದವ್ರು 75 ರನ್ ಇಷ್ಟು ಅದೇ ಥರ ಮಾಡ್ತಾರೋ. ಸೊ ಕಾಯ್ದು ನೋಡ್ಬೇಕಷ್ಟೇ ನಾಳೆ ತಕ್ಕ. ಸೊ ನಾಳೆ ನಮ್ಮ ವಿರಾಟ್ ವೈಭವ ನೋಡ್ಬೋದು. ವಿರಾಟ್ ಕೊಹ್ಲಿ ಹೆಂಗೆ 8 ರನ್ ಹೊಡಿತಾ ಇರ್ತೀವಿ ಬಿಡುತ್ತಾ ಕಾಮೆಂಟ್ ಮಾಡಿರಿ. ಸೊ ನೋಡುವ. ಮತ್ತೆ ಐತಿ ಇಷ್ಟ ಇವತ್ತಿನ ಪ್ರಿಡಿಕ್ಷನ್ ನನ್ನ ಪ್ರಕಾರ ಇರುತ್ತೆ. ಒಂದೇ ಓಡಿಯ ಇಂಡಿಯಾದವ್ರು ಗೆಲ್ತಾ ಇರ್ತಾ ಅನಿಸುತ್ತೆ. ಸೊ ನೋಡೋಣ ನಾಳೆ ಏನೇನಾಕೈತಿ. ಸೊ ಇದಾಗಿತ್ತು ಇವತ್ತಿನ ಮ್ಯಾಚ್ ಪ್ರಿವ್ಯೂ. ಸೊ ಈ ವಿಡಿಯೋ ಇಷ್ಟ ಆಯಿತು. ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರ್ಸು. ಮಾತಾಡೋಣ ಎಲ್ರಿಗೂ ನಮಸ್ಕಾರ.